ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿವಸದ ನಂತರ ಈ ವ್ಲಾಗ್ ಮಾಡ್ತಿದ್ದೇನೆ. ವ್ಲಾಗ್ ಮಾಡ್ಲಿಕ್ಕೆ ಸರಿಯಾಗಿ ಟೈಮ್ ಸಿಗ್ತಿರ್ಲಿಲ್ಲ. ಇವತ್ತು ಆ ಟೈಮ್ ಬಂದಿದೆ. ಇವತ್ತು ಫ್ರೆಂಡ್ಸನ್ನೆಲ್ಲ ಮೀಟ್ ಆಗ್ಲಿಕ್ಕೆ ಉಂಟು. ಎಲ್ಲೆಲ್ಲಿ ಹೋಗ್ತೇವೆ ಅಂತ ನೋಡುವ ಗೈಸ್. ಬನ್ನಿ ಗೈಸ್. ಬೇಗ ಬೇಗ ಸ್ನಾನ ಮಾಡಿ ದೇವರಿಗೆಲ್ಲ ದೀಪ ಇಟ್ಟು ಮತ್ತೆ ಪೂಜೆ ಮಾಡಿ ಹೊರಡುವ ಅಂತ ಹೇಳಿ ದೇವರಿಗೆ ಪೂಜೆ ಮಾಡಲಿಕ್ಕೆ ಹೊರಟೆ. ನಮ್ಮಲ್ಲಿ ಫಸ್ಟ್ ದೇವರಿಗೆ ದೀಪ ಇಡೋದು ನಾನೇ ಬೆಳಗ್ಗೆ ಎದ್ದು. ಇದರಿಂದ ನೆಮ್ಮದಿ ಸಿಗ್ತದೆ, ಒಂಥರ ಖುಷಿ ಸಿಗ್ತದೆ ದೇವರಿಗೆ ಪೂಜೆ ಮಾಡೋದ್ರಿಂದ. ಹೊರಡಿ ಎಲ್ಲ ಆಯಿತು. ಇವಾಗ ಇನ್ನು ಸೀದಾ ನನ್ನ ಫ್ರೆಂಡನ್ನು ಪಿಕಪ್ ಮಾಡ್ಲಿಕ್ಕೆ ಹೋಗಬೇಕು. ಅಲ್ಲಿಂದ ಸೀದಾ ನಮ್ಮ ಡೆಸ್ಟಿನೇಷನಿಗೆ ಹೋಗ್ತೇವೆ. ನಾವೆಲ್ಲರೂ ಬಸ್ಸಲ್ಲಿ ಕೋಟಕ್ಕೆ ಹೊರಟ್ವಿ, ಫ್ರೆಂಡ್ಸ್ ಎಲ್ಲ ಸೇರಿ. ಬನ್ನಿ ಬನ್ನಿ, ಹೋಪ ಹೋಪ. ಅಮೃತೇಶ್ವರಿಗೆ ಹೋಗುವ ರೂಟಲ್ಲೇ ಫುಲ್ ಸ್ಟಾಲ್ ಸಿಕ್ತು. ಅದನ್ನು ನೋಡುವಾಗ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತ ಆಯಿತು. ಅಮೃತೇಶ್ವರಿ ದೇವಸ್ಥಾನಕ್ಕೆ ಈಗ ಬಂದ್ವಿ. ಕಲ್ಯಾಣ ಮಂಟಪ ನಿರ್ಮಾಣ, ಸ್ವಾಗತ ಗೋಪುರ, ನಿತ್ಯ ಭೋಜನ ವ್ಯವಸ್ಥೆ, ಈ ಎಲ್ಲ 16 ಯೋಜನೆಗಳನ್ನ ನೂತನ ಆಡಳಿತ ಮಂಡಳಿ ಹಮ್ಮಿಕೊಂಡು. ಡೆಕೋರೇಷನ್ ಅಂದರೆ ಡೆಕೋರೇಷನ್. ಇಷ್ಟುವರೆಗೆ ನಾನು ಇಷ್ಟು ಡೆಕೋರೇಷನ್ ಮಾಡಿ ನೋಡಿ ಇರಲಿಲ್ಲ. ಚಂದ ಮಾಡಿ ಹೂವಿನ ಅಲಂಕಾರ ಮಾಡಿದರು. ನಾನು ದೇವಸ್ಥಾನಕ್ಕೆ ತುಂಬ ಸಾರಿ ಬಂದಿದ್ದೇನೆ ದೇವಸ್ಥಾನಕ್ಕೆ, ಆದರೆ ಇಷ್ಟುವರೆಗೆ ಸಹ ಇಷ್ಟು ಡೆಕೋರೇಷನ್ ಮಾಡಿದ್ದು ನಾನು ನೋಡಿರಲಿಲ್ಲ. ತುಂಬ ಚಂದ ಮಾಡಿ ಡೆಕೋರೇಟ್ ಮಾಡಿದ್ರು. ಮತ್ತು ಇಲ್ಲಿ ಈ ದೇವಸ್ಥಾನದಲ್ಲಿ ಎಂತ ಬೇಡಿದ್ರು ಸಹ ಹಾಗೆ ಆಗ್ತದೆ. ನೀವು ಸಹ ಎಲ್ಲರೂ ಒಮ್ಮೆ ವಿಸಿಟ್ ಮಾಡಿ. ಹಲವು ತಾಯಿ ಅಂತ ಸಹ ಹೇಳ್ತಾರೆ. ಯಾಕಂದರೆ ನೀವೀಗ ಸ್ವಲ್ಪ ಹೊತ್ತಲ್ಲಿ ನೋಡ್ಬೋದು, ಆ ದೇವಾಲಯದ ಸುತ್ತಲೂ ಲಿಂಗಗಳುಂಟು. ಆ ಲಿಂಗಗಳು ಪ್ರತಿ ವರ್ಷ ತನ್ನಿಂದ ತಾನೇ ಹುಟ್ಕೊಳ್ಳೋದಂತೆ. ಅಷ್ಟೇ ಅಲ್ಲದೆ ಅಲ್ಲಿ ಹುಟ್ಟುವ ಲಿಂಗಗಳುಂಟಲ್ಲ, ಅದು ದಿನ ಕಳೆದಂತೆ ಬೆಳೆಯುತ್ತಾ ಹೋಗ್ತದಂತೆ. ಅದು ಆ ಲಿಂಗಗಳದ್ದೆಲ್ಲ ತಾಯಿ ಅಮೃತೇಶ್ವರಿ ತಾಯಿ ಅಂತ ಹೇಳ್ತಾರೆಲ್ಲ. ಆ ಲಿಂಗಗಳಿಗೆ ಬೇರೆ ಬೇರೆ ರೀತಿಯ ಅಭಿಷೇಕ ಮಾಡಿ ಹರಕೆಯನ್ನು ತೀರಿಸ್ತಾರೆ. ಇವಾಗ ಊಟಕ್ಕೆ ಬಂದ್ವಿ. ಎಷ್ಟು ಕಿವಿದ್ ತಗೊಂಡ್ರು ನನಗೆ ಎಲ್ಲಿ ಕಿವಿದ್ ಸ್ಟಾಲ್ ಕಾಣಿಸ್ತದಲ್ಲ ಅಲ್ಲಿ ನಿಂತು ಒಂದ್ಸಾರಿ ಕಣ್ಣು ಆಡಿಸ್ಲೇಬೇಕು, ಇಲ್ಲಾಂದ್ರೆ ತೃಪ್ತಿ ಆಗಲ್ಲ. ಇವಾಗ ನೀವು ನೋಡ್ತಿರ್ಬೋದು, ಇದು ಶಿವರಾಮ ಕಾರಂತ ಥೀಮ್ ಪಾರ್ಕ್. ಅಮೃತೇಶ್ವರಿ ದೇವಸ್ಥಾನದಿಂದ ಸ್ವಲ್ಪ ನಡ್ಕೊಂಡು ಬಂದರೆ ನಿಮಗೆ ಸಿಗ್ತದೆ. ಇದು ವಾರದ 7 ದಿನ ಸಹ ಓಪನ್ ಇರ್ತದೆ, ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ. ಇದು ಶಿವರಾಮ ಕಾರಂತ ಅವರದ್ದು ಜನ್ಮಸ್ಥಳ ಕೂಡ ಹೌದು. ಶಿವರಾಮ ಕಾರಂತರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಅವರದ್ದು ಒಂದು ಮೂಕಜ್ಜಿಯ ಕನಸುಗಳೆಂಬ ಕಾದಂಬರಿ ಕೂಡ ಇಲ್ಲಿ ಈ ಉದ್ಯಾನವನದಲ್ಲಿ ನೀವು ಕಾಣಬಹುದು. ನೀವು ಕೋಟೆ ಸೈಡ್ ಬಂದಾಗ ಒಂದ್ಸರಿ ಇಲ್ಲಿ ವಿಸಿಟ್ ಮಾಡಿ, ಯಾಕಂದರೆ ಇಲ್ಲಿ ತುಂಬ ವಿಷಯ ತಿಳಿಲಿಕ್ಕೆ ಸಿಗ್ತದೆ ನಿಮಗೆ. ವಾಪಸ್ ಬರುವಾಗ ಕೀ ಬನ್ಸ್ ನೋಡಿದ್ವಿ, ನಂಗೆ ಅದು ತುಂಬ ಇಷ್ಟ ಆಯ್ತು. ನಾನು 2 ತಗೊಂಡೆ. ಪಾರ್ಕ್ ಎಲ್ಲ ಸುತ್ತಿ ಅಲ್ಲಿಂದ ಲತಾ ಹೋಟ್ಲಿಗೆ ಹೋಗಿ ತಿಂಡಿ ಎಲ್ಲ ತಿಂದು ಇವಾಗ ಪಡುಕೆರೆ ಬೀಚ್ ಸೈಡ್ ಹೋಗ್ತಿದ್ದೇವೆ. ಅದು ಅಮೃತೇಶ್ವರಿ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಹೋದರೆ ನಮಗೆ ಬೀಚ್ ಸಿಗ್ತದೆ. ನನ್ನ ಫ್ರೆಂಡ್ ಬೀಚಿಗೆ ಹೋದ ಕೂಡಲೇ ಏನಾದರೂ ಬರಿ ಅಂತ ಹೇಳಿದ್ಲು. ನನಗೆ ಏನು ಬರಿಬೇಕಂತ ಗೊತ್ತಾಗಲಿಲ್ಲ, ಅದಕ್ಕೆ ಸೀದಾ ಬೀಚ್ ಅಂತ ಬರೆದೆ. ಪಕ್ಷಿಗಳ ಹಿಂಡು ಹಾರಿ ಹೋಗುವಾಗ ಎಷ್ಟು ಚಂದ ಕಾಣಿಸ್ತದಲ್ಲ. ನಾವು ಹೋಗುವ ಸಮಯದಲ್ಲಿ ಫುಲ್ಲು ಪಕ್ಷಿಗಳು ತುಂಬಿಕೊಂಡು ಹಾರ್ತಾ ಇತ್ತು. ಅದನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು. ನನಗೆ ಬೀಚ್ ಅಂದರೆ ತುಂಬ ಇಷ್ಟ. ಅಲ್ಲಿ ಸಿಗುವಷ್ಟು ಪೀಸ್ ಬೇರೆ ಎಲ್ಲಿ ಸಹ ಸಿಗೋದಿಲ್ಲ. ಆ ನೀರಿನ ಸೌಂಡ್ ಅದೆಲ್ಲ ಎಷ್ಟು ಖುಷಿ ಆಗ್ತದೆ ಅಂದರೆ ಹೇಳಲಿಕ್ಕೆ ಸಹ ಸಾಧ್ಯ ಇಲ್ಲ. ಇವಾಗ ನನ್ನ 2 ಫ್ರೆಂಡ್ಸ್ ಇವಾಗ ಬಂದದಷ್ಟೇ ಸ್ಕೂಟಿಯಲ್ಲಿ. ಕಾಲೆಲ್ಲ ಒಟ್ಟಿಗಿಟ್ಟು ಏನೋ ಒಂದು ಹೊಸತ್ತು ಟ್ರೆಂಡ್ ಮಾಡುವಂತ ಹೊರಟ್ವಿ, ಆದ್ರೆ ಆಗ್ಲಿಲ್ಲ ಅಲ್ಲಿ. ವಾಪಸ್ ಬರುವ
ಬರುವಾಗ ವ್ಲಾಗ್ ಮಾಡ್ಲಿಕ್ಕೆ ಆಗಲಿಲ್ಲ, ಯಾಕಂದರೆ ಎಲ್ಲರಿಗೆ ಸಹ ಸಾಕಾಗಿತ್ತು. ಅದಕ್ಕೆ ನಾನು ವ್ಲಾಗ್ ಮಾಡ್ಲಿಕ್ಕೆ ಹೋಗಲಿಲ್ಲ. ಇವತ್ತಿದ್ದ ಡೇ ಹೇಗಿತ್ತಪ್ಪ ಅಂದರೆ ಏನು ಸಹ ಡಿಸೈಡ್ ಆಗಿ ಹೋದದಲ್ಲ, ಎಲ್ಲ ಸಡನ್ ಡಿಸೈಡ್ ಆದದ್ದು. ಮತ್ತು ಅಲ್ಲಿ ಹೋಗಿ ಎಲ್ಲರೂ ಫ್ರೆಂಡ್ಸ್ ಒಟ್ಟೊಟ್ಟಿಗೆ ಹೋದ್ವಿ. ನಾವು ಹೋಗುವಾಗ ಫುಲ್ ಎಂಜಾಯ್ ಮಾಡಿದ್ವಿ. ಇವತ್ತಿನ ಡೇ ಫುಲ್ ಎಂಜಾಯ್ ಮಾಡಿದ್ವಿ ನಾವು. ಫಸ್ಟಿಗೆ ದೇವಸ್ಥಾನ ಆಯಿತು, ಅಲ್ಲಿಂದ ಥೀಮ್ ಪಾರ್ಕ್ ಆಯಿತು, ಅಲ್ಲಿಂದ ಲತಾ ಹೋಟ್ಲಿಗೆ ಹೋದ್ವಿ. ಲತಾ ಹೋಟ್ಲಲ್ಲಿ ಸಹ ತುಂಬ ಐಟಮ್ ಎಲ್ಲ ತಿಂದ್ವಿ. ನಿಮಗೆ ಯಾರಿಗಾದರೂ ಲತಾ ಹೋಟ್ಲಿಗೆ ಫುಡ್ ಎಲ್ಲ ಇಷ್ಟ ಆಗಿದ್ದರೆ ನಿಮ್ಗೆ ಯಾವ ಫುಡ್ ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ಎಲ್ಲಿ ಹೋದ್ವಿ, ನೆಕ್ಸ್ಟ್ ಬೀಚಿಗೆ ಹೋದ್ವಿ. ಬೀಚಲ್ಲಿ ಸಹ ತುಂಬ ಹೊತ್ತು ಎಂಜಾಯ್ ಮಾಡಿದ್ವಿ. ಮತ್ತು ಸೀದಾ ರಿಟರ್ನ್ ಬಂದ್ವಿ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.